ಪಂದ್ಯಾಟದಲ್ಲಿ ಪಡುಬಿದ್ರೆ ಫ್ರೆಂಡ್ಸಿನ ಹಿರಿಯರಾದಂತಹ ಶ್ರೀಯುತ ನವೀನ್ ಚಂದ್ರ ಶೆಟ್ರು, ಅದೇ ರೀತಿಯಲ್ಲಿ ಶರತ್ ಶೆಟ್ಟಿಯವರ ಒಂದು ಸಾರಥ್ಯದಲ್ಲಿ ಈಗ ಮಾರುತಿ ಉಳ್ಳಾಳದ ಪ್ರಮುಖ ಸೇನಾನಿಯಾದಂತಹ ಸುಧೀರ್ ಉಳ್ಳಾಳ ಅವರನ್ನು ಆತ್ಮೀಯವಾಗಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಜನಪದ ಕಾರ್ಯಕ್ರಮದೊಂದಿಗೆ ಉಳ್ಳಾಳ ಪರಿಸರದ ಮಂಗಳೂರಿನಲ್ಲಿ ಕೂಡ ಬಹಳಷ್ಟು ಯಶಸ್ವಿ ಜನಪದ ಸಂಘಟನೆಯನ್ನ ಮಾಡಿ ಮಾರುತಿ ಉಳ್ಳಾಳಕ್ಕೆ ಮಹೇಶ್ ಅಧ್ಯಕ್ಷತೆಯಲ್ಲಿ ಕೂಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೂಡ ಪಡೆದಂತಹ ಆ ಮಾರುತಿ ಕ್ಲಬ್ಬಿನ ಹಿರಿಯ ಸೇನಾನಿ ಕೂಡ ಸುಧೀರ್ ಉಳ್ಳಾಳ್. ಬಹುಶಃ ಪಡುಬಿದ್ರೆ ಹಾಗೂ ಉಳ್ಳಾಳಕ್ಕೆ ಬಹಳಷ್ಟು ಅವಿನಾಭಾವ ಸಂಬಂಧ ಇದೆ. ಯಾಕಂದ್ರೆ ಪ್ರತಿಯೊಂದು ಪಡುಬಿದ್ರೆ ಪಂದ್ಯದಲ್ಲಿಯೂ ಕೂಡ ನಮ್ಮ ಮಾರುತಿ ಉಳ್ಳಾಳ ಇರ್ಬೋದು, ಸುಧೀರ್ ಉಳ್ಳಾಳ ಇರ್ಬೋದು, ಮಹೇಶ್ ಅವರು ಇರ್ಬೋದು, ಎಲ್ಲರೂ ಕೂಡ ಬಹಳಷ್ಟು ಕೆಲಸಗಳನ್ನು ಮಾಡ್ತಾರೆ. ಉಳ್ಳಾಳ ಪಂದ್ಯಕ್ಕೆ ಮಾರುತಿ ಪಂದ್ಯಕ್ಕೆ ಪಡುಬಿದ್ರೆ ಅವರು ಕೂಡ ಬಹಳಷ್ಟು ಉತ್ತಮ ರೀತಿಯ ಸಾಕಷ್ಟು. ಆ ನಿಟ್ಟಿನಲ್ಲಿ ಎರಡೂ ತಂಡಗಳು ಕೂಡ ಬಹುಶಃ ಸನಿಹದ ತಂಡಗಳು. ಆ ನಿಟ್ಟಿನಲ್ಲಿ ನಮ್ಮ ಹಿರಿಯ ಕ್ರೀಡಾ ಪ್ರವರ್ತಕರು, ಕ್ರೀಡಾ ಪ್ರೋತ್ಸಾಹಕರಾದ ಸುಧೀರ್ ಉಳ್ಳಾಳ್ ಅವರಿಗೆ ಪಡುಬಿದ್ರೆ ಫ್ರೆಂಡ್ಸ್ ವತಿಯಿಂದ ಆತ್ಮೀಯವಾಗಿ ಗುರುತಿಸಿ ಗೌರವಿಸ್ತಾ ಇದ್ದಾವೆ. ಈ ಒಂದು ಕಡಲ್ ಫಿಶ್ ಪಂದ್ಯಾಟದಲ್ಲಿ ಅವರನ್ನು ಆತ್ಮೀಯವಾಗಿ ಗುರುತಿಸ್ತಾ ಇದ್ದಾವೆ. ಈ ಪಂದ್ಯಾಟದ ಪ್ರಮುಖ ಗೌರವಾಧ್ಯಕ್ಷರು ಹಾಗೂ ಪಡುಬಿದ್ರೆ ಫ್ರೆಂಡ್ಸ್ ಹಿರಿಯರಾದ ನವೀನ್ ಚಂದ್ರ ಶೆಟ್ಟಿ, ಪಡುಬಿದ್ರೆಯ ಮಾಜಿ ನಾಯಕ ಶರತ್ ಶೆಟ್ಟಿ, ಇವರೆಲ್ಲರ ಒಟ್ಟಾಗಿ ನಮ್ಮ ಅತಿಥಿ ಗಣ್ಯರ ಒಟ್ಟಾಗಿ ಇವತ್ತು ಸುಧೀರ್ ಉಳ್ಳಾಳ್ ಅವರನ್ನು ಆತ್ಮೀಯವಾಗಿ ಗುರುತಿಸಿ ಗೌರವಿಸ್ತಾ ಇದ್ದೇವೆ, ಕೃತಜ್ಞತೆಯನ್ನ ಅರ್ಪಿಸ್ತಾ ಇದ್ದೇವೆ. ಸತತ ನಿಮ್ಮ ಕ್ರೀಡಾ ಪ್ರೋತ್ಸಾಹಕ್ಕೋಸ್ಕರ ಆಭಾರಿಯಾಗಿದ್ದೇವೆ ಕೂಡ. ಧನ್ಯವಾದಗಳು ಶಿವನಾರ್ ಐತಾಲ್ ಕೋಟ್ ಅವರಿಗೆ. ಕಡಲ್ ಫಿಶ್ ಕ್ರಿಕೆಟರ್ಸ್ ಪಡುಬಿದ್ರೆ ಅಂಡರ್ ದ ಲೀಡರ್ಶಿಪ್ ಆಫ್ ಮಿಸ್ಟರ್ ಚೇತನ್ ಕುಮಾರ್ is really creating history in Padubidri for the first time, inviting a team